ಮಹೇಶ ಟಿ ವಿ ರಿಚಾರ್ಜ್ ಮುಗ್ದೈತಪ್ಪ. ಟೈಮ್ ಸಿಕ್ತಂದ್ರೆ ಸ್ವಲ್ಪ ರಿಚಾರ್ಜ್ ಮಾಡಿಸೆ. ಸಾಯಂಕಾಲ ನಂದು ಸೀರಿಯಲ್ ಬರ್ತೈತಿ. ಆಯ್ತ ಬೇ, ಈಗ ಸ್ವಲ್ಪ ಕೆಲಸ ಐತಿ, ಸಾಯಂಕಾಲ ಬರ್ತೀನಿ, ನೀ ಚಿಂತೆ ಮಾಡಕ್ಕೆ ಹೋಗ್ಬೇಡ. ಆಯ್ತಪ್ಪ, ನನಗೇನು ಅವಸರ ಇಲ್ಲ, ಸಂಜೆ ಮುಂದೆ ಆರಾಮ್ ಮಾಡಿಸ. ಮಹೇಶ, ನೀನು ಹೇಳಿದ್ದೆಲ್ಲ ರಿಚಾರ್ಜ್ ಮಾಡಿಸ್ತೀನಿ ಅಂತೇಳಿ ಮಾಡಿಸಿಲ್ಲ ಯಾಕೆ? ಯವ್ವ ಮರ್ತು ಬಿಟ್ಟೆ, ಇವತ್ತು ಮಾಡಿಸ್ತೀನಿ ತಗೋ. ಆಯ್ತಪ್ಪ, ನೆನಪಾದಾಗ ಮಾಡಿಸು. ಏನು ಬೇಕು ಗೌರಮ್ಮಕ್ಕ, ಇವತ್ತು ಸೀರಿಯಲ್ ನೋಡಲಿಲ್ಲನ? ಪ್ರತಿದಿನ ಈ ಟೈಮಿಗೆ ಟಿ ವಿ ಸತ್ತು ಕೇಳಿಸ್ತಿತ್ತಲ್ಲ. ಟಿ ವಿ ಕರೆನ್ಸಿ ಮುಗ್ದೈತೆ ಬೇ ಅಕ್ಕ. ಮಹೇಶಿಗೆ ಹೇಳೀನಿ ರಿಚಾರ್ಜ್ ಮಾಡಿಸ್ಪ ಅಂಥೇಳಿ. 2-3 ದಿನ ಆತು ಹೇಳಿ, ಅವಂಗೂ ಕೆಲಸ ಭಾಳ ಐತೆ ಏನೋ, ಮಾಡಿಸೇ ಇಲ್ಲ. ಯಾಕ ಒಂದು ಕರೆನ್ಸಿ ಹಾಕಕ್ಕೆ 5 ನಿಮಿಷ ಸಾಕು. ಮಕ್ಕಳಿಗೆ ಟೈಮ್ ಇಲ್ಲ ಅಂತಲ್ಲ, ಮನಸ್ಸಿರ್ಬೇಕು ಕರೆನ್ಸಿ ಹಾಕ್ಸಕ್ಕೆ. ಬಿಡಬೇಕಿದ್ದಕ್ಕೆ ಮಕ್ಕಳು ದೊಡ್ಡವರಾಗ್ಯಾರ, ಅವರಿಗೂ ಅವ್ರವ್ರ ಜವಾಬ್ದಾರಿ ಇರ್ತಾವಲ್ಲ. ಆಯ್ತು ತಗೋವ, ನಾ ಬಾಜು ಮನೆಗೆ ಹೋಗ್ತೀನಿ, ಸೀರಿಯಲ್ ಟೈಮ್ ಆಯ್ತು. ಮಹೇಶ, ರಿಚಾರ್ಜ್ ಮಾಡಿಸಿದೇನಪ್ಪ? ಯಾಕೆ ಚಾನಲ್ ಬರವಲ್ದು? ಬೇಯವ್ವ, ಒಂದು ಟಿ ವಿ ರಿಚಾರ್ಜ್ ಸಂಬಂಧ ದಿನ ಕೇಳಕ್ಕೆ ಹೋಗ್ಬೇಡ. ಇವತ್ತು ಆಗಿಲ್ಲ, ನಾಳೆ ಮಾಡಿಸ್ತೀನಿ ತಗೋ. ಆತಪ್ಪ, ನಾ ಕೇಳಿದ್ದು ತಪ್ಪಾತು. ಯಾಕೆ ಮನ್ಸಿಗೆ ಬೇಸರ ಆಗೈತಿ? ನನ್ನ ಮಗಳಿಗಾರ ಫೋನ್ ಹಚ್ಚಿ ಮಾತಾಡ್ತೀನಿ ತಡಿ. ಹಲೋ ವಂದನಾ. ಹೇಳ್ಬೇವ, ಹೆಂಗದಿ? ನಾ ಚಲೋ ಅದೀನಿ ಮಗಳ. ನೀನು ನಾಳೆ ಬೆಳಗ್ಗೆ ತಾಲೂಕು ಕಚೇರಿಗೆ ಬಾ. ತಾಲೂಕು ಕಚೇರಿಗೆ? ಯಾಕೆ ಬೇ, ಏನಾತಂತದ್ದು? ನನ್ನ ಹೆಸರು ಮ್ಯಾಗಿರೋ ಹೊಲ ಮತ್ತು ಮನೆ ಬಗ್ಗೆ ಒಂದು ನಿರ್ಧಾರ ಮಾಡಬೇಕಾಗೈತಿ. ಅಲ್ಲಿ ಬಾ, ಅಲ್ಲಿ ಬಂದ ಮ್ಯಾಗ ಹೇಳ್ತೀನಿ. ಆಯ್ತು ಬೇ, ನಾಳೆ ಬೆಳಗ್ಗೆ ಬರ್ತೀನಿ ತಗೋಣ. ಏನು ಬೇ ತಂಗಿ ಫೋನ್ ಹಚ್ಚಿದ್ದಿಲ್ಲ, ಏನೋ ಹೊಲ ಮನೆ ಏನೋ ಕುಂತಿದ್ದಿ? ಏನಿಲ್ಲ, ನೀನು ಬಾ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಅದ್ರ ಬಗ್ಗೆ. ಟಿ ವಿ ಕರೆನ್ಸಿ ಬಗ್ಗೆ ತಲೆ ಕೆಡ್ಸ್ಕೊಳ್ಳಾರ್ದವ ಹೊಲ ಮನೆ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊತೀನಿ? ನಮ್ಮವ್ವ ಹೊಲ ಮನೆ ಏನಾರ ತಂಗಿ ಹೆಸರು ಮ್ಯಾಗ ಮಾಡ್ಬೇಕಂತ ಮಾಡ್ಯಾಳ ಏನು? ಎಲ್ಲಿನ ಕರೆನ್ಸಿ ಹಾಕಿಸ್ಲಾರ್ದಕ್ಕೆ ನಮ್ಮವ್ವ ಹೊಲ ಮನೆ ಎಲ್ಲ ತಂಗಿ ಹೆಸರು ಮ್ಯಾಗ ಮಾಡ್ಸ ಅಂತಾಳ ಏನು? ಕಡಿ ಫಸ್ಟ್ ಕರೆನ್ಸಿ ಹಾಕಿಸ್ಬಿಡಂಪ. ಇದು ಯಾವ ಹೇಳನು ಮರೆ, ಮತ್ತೆ ಆಸ್ತಿ ಕೈ ತಪ್ಪು ಹೋಗುತ್ತೆ. ನೋಡ್ಬೇ, ಕರೆನ್ಸಿ ಹಾಕ್ಸೀನಿ, ನಿನ್ನ ಮ್ಯಾಂತ್ರ ನಿನ್ನ ಸೀರಿಯಲ್ ಬರ್ತೈತಿ. ನೀನು ತಾಲೂಕು ಕಚೇರಿಗೆ ಹೋಗೋ ಅವಶ್ಯಕತೆ ಇಲ್ಲ ನೋಡು. ಭಾಳ ಉಪಕಾರ ಆಯ್ತು ನೋಡಪ್ಪ. 3 ದಿನಲಿಂತ್ರ ಹೇಳಿದ ಕೆಲಸ ಇವತ್ತು ನೆನಪಾತ ನಿನಗೆ? ಏನಿಲ್ಲ ಬೇ, ನಿನ್ನೆ ಮೊನ್ನೆ ಕೆಲಸ ಸ್ವಲ್ಪ ಭಾಳ ಇತ್ತು, ಇವತ್ತು ಸ್ವಲ್ಪ ಫ್ರೀ ಅದೀನಿ, ಮಾಡ್ಸಿನ ತಗೋ. ನೋಡಿ ಟಿ ವಿ ಕೆಲಸ ನೀನಿನೂ ಇತ್ತು, ಮನಿನೂ ಇತ್ತು, ಅಚ್ಚ ಮನಿನೂ ಇತ್ತು. ಇವತ್ತು ಮಾತ್ರ ಟೈಮ್ ಸಿಕ್ಕೈತಿ ನಿನಗೆ? ಏನು ಬೇರೆ ಕಾರಣ ಅದಾವ? ಏನಿಲ್ವಾ? ಏನಿಲ್ಲ. ಯವ್ವ, ಮಹೇಶ ಫೋನ್ ಮಾಡಿ ಲಗುನ್ ಬಾ ಅಂದ. ತಾಲೂಕು ಕಚೇರಿಗೆ ಯಾಕೆ ಹೊಂಟಿಬೇ ನೀನು? ನೀವಿಬ್ಬರು ಸೇರಿದ್ದು ಒಳ್ಳೇದು ಆಯ್ತು, ಎಲ್ಲರೂ ಸೇರಿ ಮಾತಾಡೋಣ ಅಂತಾಳೆ. ಅಣ್ಣ, ಅವ್ವ ಹೊಲ ಮನೆ ಎಲ್ಲ ತಂಗಿ ಹೆಸರು ಮ್ಯಾಗ ಹಚ್ಬೇಕಂತ ಹೊಂಟಾಳ. ಯವ್ವ, ಇದು ಖರೆ ಐತೆ ಅನ್ಬೆ? ನಾವು ನಿಂಗೆ ಮಕ್ಕಳಲ್ಲ ಅನ್ಬೆ? ಹಿಂಗ್ಯಾಕೆ ಯೋಚನೆ ಮಾಡೀನಿ? ಮೊದ್ಲ ತಾಲೂಕು ಕಚೇರಿಗೆ ಹೋಗ್ಬರ್ರಿ, ಅಲ್ಲೇ ಹೇಳ್ತೀನಿ ಅಂತೆ ಎಲ್ಲ. ಯವ್ವ, ಯಾಕೆ ಲಗುನ್ ಬಾ ಅಂತಿದ್ದೆ ಅಲ್ಬೇ? ಆರಾಮದಿ ಇರ್ಲಿ. ನಂಗೆ ಭಾಳ ಭಯ ಆಗಾಕುಂದಿತ್ತು ನೀನು ಲಗುನ್ ಬಾ ಅನ್ನೋದು ನೋಡಿ. ನಂಗೆ ಏನೂ ಆಗಿಲ್ವ, ನೀವೆಲ್ಲರೂ ಒಂದೇ ಜಾಗದಾಗ ಇರ್ಬೇಕು ಅನ್ನೋದು ನಂಗೆ ಆಸೆ ಇತ್ತು. ಯವ್ವ, ನೀ ಏನು ಮಾಡಕ್ಕೆ ಹೊಂಟಿ ಹೇಳ್ಬೇಕು ಫಸ್ಟ್. ನಮ್ಗೆ ಏನೂ ಅರ್ಥನ ಆಗೋದು ನೋಡಿ, ನೀ ಏನು ಮಾಡಕ್ಕೆ ಹೊಂಟಿ ಅಂತೇಳಿ. ನಾ ಯಾರ ಹೆಸರಿಗೂ ಆಸ್ತಿ ಬರೆಯೋಕೆ ಇಲ್ಲಿಗೆ ಬಂದಿಲ್ಲ. ನಾ ತಿಳ್ಕೊಬೇಕಾಗಿರೋ ಒಂದು ವಿಷಯ ಇತ್ತು. 3 ದಿನ ಟಿ ವಿ ರಿಚಾರ್ಜ್ ಮಾಡಿಸು ಅಂದಾಗ ಯಾರಿಗೂ ಸಮಯ ಸಿಗಲಿಲ್ಲ. ಆದ್ರೆ ಆಸ್ತಿ ಅನ್ನೋ ಪದ ಕೇಳಿದ ಗುಣ 3 ಮಂದಿ ಒಂದೇ ಟೈಮ್ನಾಗ ಬಂದಿರಲ್ಲ, 3 ಮಂದಿ ಸೇರಿ ಆಸ್ತಿ ಅನ್ನೋಕೊಂತೀರಿ ಇಷ್ಟ. ಯವ್ವ, ನಮ್ಮಿಂದ ತಪ್ಪಾಗಿದ್ದೆ ಯವ್ವ. ನೀವೊಬ್ಬನ ಅಲ್ಪ, ನಾವು ತಪ್ಪು ಮಾಡೀವಿ. ಅವಂದು ಮಾತು ಕೇಳಬೇಕಿತ್ತು ನಾವು. ಯವ್ವ, ನಾನು ಆಗಾಗ ಬರ್ಬೇಕಿತ್ತು. ನಾ ಬರೀ ಫೋನ್ ಮಾಡಿರ ಸಾಕು ತಗೋ ಅಂದ್ಕೊಂಡೆ. ತಪ್ಪಾತ್ವೇವ ನಂದು. ನನಗೆ ಟಿ ವಿ ಕರೆನ್ಸಿ ಮುಖ್ಯ ಆಗಿರಲಿಲ್ಲವ. ನಾ ಹೇಳಿದ ಮಾತಿಗೆ ನಿಮ್ಮ ಬಳಿ ಬೆಲೆ ಐತೆ ಇಲ್ಲ ಅಂತ ತಿಳ್ಕೊಬೇಕಾಗಿತ್ತು. ನಾ ಕೇಳಿದ್ದು 300 ರೂಪಾಯಿ ಕರೆನ್ಸಿ ಅಲ್ಲ, ನಿಮ್ಮದು 5 ನಿಮಿಷ ನನ್ನ ಜೊತೆ ಮಾತಾಡ್ಯಾರ, ನಂಗೆ ಅದ ಖುಷಿ. ಯವ್ವ, ನನಗೆ ಕ್ಷಮಿಸ್ಬೇ. ನಿನ್ನ ಮನಸ್ಸು ಇಷ್ಟು ನೊಂದ್ಕೊಂತೈತೆ ಅಂತ ನಂಗೆ ಗೊತ್ತಿದ್ದಿದ್ದಿಲ್ಲ.
ನಾ ಇನ್ನು ಮುಂದೆ ನೀ ಹೇಳೋ ಸಣ್ಣ ಕೆಲಸನೂ ಮುಂದೂಡಕ್ಕೆ ಹೋಗಂಗಿಲ್ಲ. ಯವ್ವ, ನಾನು ವಾರಕ್ಕೊಮ್ಮೆ ಬರ್ತೀನಿ ಅಂಥೇಳಿ ಮರೆತು ಬಿಡ್ತಿದ್ದೆ. ಇನ್ನು ಮುಂದೆ ನಿನ್ನನ್ನು ಒಬ್ಬಂಟಿಯಾಗಿ ಬಿಡಂಗಿಲ್ಲ ತಗೋಬೇವ. ನಾವು ನೀ ಹೇಳಿದ್ದು ಯಾವ ಕೆಲಸ ಆದರೂ ಮಾಡಿಕೊಡ್ತೀವಿ. ಯವ್ವ, ಆಸ್ತಿ ಯಾರಿಗೆ ಸಿಗ್ತೈತೆ ಅನ್ನೋದು ಮುಖ್ಯ ಅಲ್ವೇ. ನಿನ್ನ ಆಶೀರ್ವಾದ ನಮ್ಮ ಜೊತೆ ಇದ್ರೆ ಅದ ನಮಗೆ ದೊಡ್ಡ ಆಸ್ತಿ. ನೀನು ನಮ್ಮ ಜೊತೆ ಇದ್ರೆ ನೀನೇ ಒಂದು ದೊಡ್ಡ ಆಸ್ತಿ. ಮನೆ, ಹೊಲ, ಹಣ ಇವೆಲ್ಲ ನಾವು ಹೋದ್ಮ್ಯಾಗೂ ನಿಮ್ದವ. ಆದ್ರೆ ನಾವು ಇದ್ದಾಗ ನೀವು ಕೊಡೋ ಪ್ರೀತಿ ಐತೆ ನೋಡು, ಅದ ನಿಜವಾದ ಸಂಪತ್ತು ನಮ್ಗೆ.